वाइसअप गुलबर्गा में आप सभी का इस्तकबाल है। गुलबर्गा शौहर पर बीवी के कत्ल का इल्ज़ाम, खातून की लाश फंदे से लटकी हुई बरामद। गुलबर्गा निपानी गांव एक दिलखराश वाक़ये में निपानी गांव में एक शादीशुदा खातून की लाश फंदे से लटकी हुई मिली है और शबह जाहिर किया जा रहा है कि खातून का कत्ल इसके शौहर ने किया है। मरने वाली खातून की शनाख्त 33 साला सजादा तलवार के तौर पर हुई है। इब्तदाई इतालात के मुताबिक शौहर सद्दू पर इल्ज़ाम है कि इसने अपनी बीवी को कत्ल करके लाश को फंदे से लटका दिया। बताया जा रहा है कि मियां बीवी के दरमियान किसी बात पर झगड़ा हुआ था, जिसके बाद सद्दू अपने बच्चों को घर से लेकर दुकान गया। जब वो दुकान से वापस आया तो बीवी की लाश फंदे से झूलती हुई मिली। इस वाक़ये की इत्तला मिलते ही मॉडबोल पुलिस स्टेशन में मुकदमा दर्ज कर लिया गया है और मामले की तहकीकात जारी है। मुतासिर खातून की वालिदा का बयान, यहाँ वालिदा का बयान शामिल किया जाएगा। ऐसे ही अहम और ख़ास खबरों के लिए वाइसअप गुलबर्गा को लाइक करें, सब्सक्राइब करें और शेयर भी ज़रूर करें। ಹೊರಗೆ ಹಾಕ್ಯಾಳ ಮಂದಿ ಮನ್ಯಾಗ ಬಾಡಿಗೆರಪ್ಪ. ನನ್ನ ಆಟೆನ ಮಗ ಒಂದು ವರ್ಷ ಆಯ್ತು ಬಾಡಿಗೆ ಕಟ್ಟಿಲ್ಲಪ್ಪ. ನನ್ನ ಮಗಳು ಬಾಡಿಗೆ ಕಟ್ಟು ನನಗೆ ಬಂದು ಕೇಳಗತ್ತಾರ, ನೀ ಗಾಡಿ ಮ್ಯಾಗ ಹೋಗ್ತಿ, ನಾ ಯಾರಿಗೆ ಕೇಳಿ ಎಲ್ಲೂ ಕಟ್ಟಪ್ಪ. ನೀ ಇದೇ ಹೇಳ್ತಿ, ನಾ ಬಂದಾಗ ಜಗಳನೇ ತೆಗಿತಿ ಅಂದು ಆಯ್ತು ಕೊಡ್ದ ನೋಡು ಯಪ್ಪ. ನನ್ನ ಮಗಳು ಹೊಡೆದಲ್ಲೇನೆ ಕಲಸಾಗ್ಯಾಳ ಯಪ್ಪ. ಅವ ಹೋಗಿ ಹೊರಗೆ ಕೂತ ನೋಡು ಯಪ್ಪ. ಈಗ ಅವನ ಮಗಳು ಅದ ನೋಡು ಯಪ್ಪ. ಇದು ತೋಡು ಹೋಗಿ ಅಲ್ಲಿ ಕೂತಾನ. ಜಗಳ ಆಯ್ತಾ ಏನಿತ್ತು ಇದ್ರ ಕಾಲಾಗೆ ಯಪ್ಪೋ ಅವ್ರು ಹಂಗೆ ಜಗಳ ಆಡ್ಕೊತೇ ಇದ್ರು. ಎದ್ರ ಕಾಲಾಗು ಯಪ್ಪ ಅವ ರೊಕ್ಕನೇ ತಂದು ಕೊಡ್ತಿದಿ ಯಪ್ಪ. ಅವ ಕುಡ್ದು ಸೈನಿ ಮಾಡ್ಕೊತೇ ಬರ್ತಿದ್ವು ಯಪ್ಪ. ಎಷ್ಟು ಮಕ್ಕಳು ಅವ್ರಿ? ನನ್ನ ಮಗಳು ಉಣ್ತೀಳಪ್ಪ. ನಾ 2 ತಿಂಗಳಾಯ್ತು ಒಂದು ಪಾಕೆಟ್ ಮಾಲ್ ಹಚ್ಬಿಟ್ಟೀನಿ ಯಪ್ಪ. ನಾ ಖಾರ ಬ್ಯಾಳಿ ನನ್ನ ಮನೆದು ಕೊಟ್ಟೀನಿ ಯಪ್ಪ. ಒಂದು ದೊಡ್ಡ ಮಗಾರ ಯಪ್ಪ. ಇದು ಮಗ ಸಾಲಿಗೆ ಹಾಕಿ ನೋಡ್ರಿ ಓ ಯಪ್ಪ. ಏನು ನ್ಯಾಯ ಹೇಳ್ತೀವಿ ನನಗೆ ಹೇಳ್ತೀವಿ. ಮನೆ ಬಾಡಿಗೆ ಕಟ್ಟಂದ್ರೆ ಹೊಡ್ಲಿಕ್ಕೆ ಬರ್ತಾನೆ ಯವ್ವ. ಕುತ್ತಿಗೆ ಒತ್ತಕ್ಕೆ ಬರ್ತಾನೆ ಯವ್ವ. ಸಿಕ್ಕದ್ರೆ ಹೊಡ್ಲಿಕ್ಕೆ ಬರ್ತಾನೆ ಯವ್ವ. ನಾ ಬೈತಿ ಇದೆಪ್ಪ. ಇದು ಒಂದು ಮಗ ಅವ್ರಿಬ್ರು ಗಂಡ ಹೆಣ್ಣೈತಿಯಪ್ಪ. ಅವ್ರ ತಾಯಿ ರಾಂಡಿ ಯಪ್ಪ. ಸ್ವಂತ ಮನ್ಯಾಗ ಜನಗಣೆ ಮಾಡಕತ್ತಾಡ್ರು ಯಪ್ಪ. ಸಿರದ ನೋಡ್ಯಪ್ಪ.